ಗುಂಡಪ್ಪನವರು ಒಬ್ಬರು ತಿಮ್ಮ ಇದ್ದ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ ಅಂತ. ಈ ಮಳೆಯನ್ನು ಗಮನಿಸಿದಾಗ ನನಗನ್ಸೋದು ತಿಮ್ಮನ ಮೊಟ್ಟೆಗಳಲ್ಲಿ ತುಂಬ ಪ್ರತಿಮೆಗಳು ಕಾಣಿಸ್ತವೆ. ಮಳೆ ಯಾವುದರದು? ಅದು ರಭಸದ ಆ ಅಬ್ಬರದ ಮಳೆ, ಅದು ಕಾಡಿಗೆ ಅಥವಾ ಮನು ಸಂಕುಲಕ್ಕೆ ಗೊಬ್ಬರವಾದೀತ ಅಂತೆಲ್ಲ ಯೋಚನೆ ಮಾಡಿದಾಗ ತಿಮ್ಮನ ಮೊಟ್ಟೆಗಳು ವಿಚಾರಕ್ಕೆ ಏನೆಲ್ಲ ಹೇಳಕ್ಕೂ ಹೋದಾಗೂ ಈ ಬಗೆಯ ಚಿತ್ರಗಳು ಹೆಚ್ಚೆಚ್ಚು ಮೂವು ಬರಬೇಕು. ಹಾಗೆ ಬಂದಾಗ ಪಲ್ಲಟದ ಈ ಸ್ಥಿತ್ಯಂತರ ಕಾಲಘಟ್ಟದ ಚಿತ್ರದ ಉದ್ಯಮ ಕೇವಲ ಆಗಿರುವಂಥದ್ದನ್ನು ಮಾಧ್ಯಮವಾಗಿ ರಕ್ಷಿತ್ ತೀರ್ಥಹಳ್ಳಿಯವರು ಮತ್ತು ತಂಡ ನಿರ್ಮಾಪಕರೆಲ್ಲ ಸೇರಿ ತಿಮ್ಮನ ಮೊಟ್ಟೆಗಳು ಅಥವಾ ಅವರದೇ ಕಾದಂಬರಿ, ಅದರ ಅವರದೇ ಲೇಖನ, ಆ ಲೇಖವನ್ನು ಆಧಾರ ಇಟ್ಕೊಂಡು ಮಾಡಿದಂತಹ ಈ ಚಿತ್ರ ಪ್ರಸ್ತುತವಾಗುತ್ತೆ. ನಾವು ಉರಗ ಸಂತತಿ ಅಷ್ಟೇ ಅಲ್ಲದೆ ಅನೇಕ ಸಂತತಿಗಳ ಅವಸಾನದ ಅಂಚಿಗೆ ಬಂದು ಉಳಿದಿರುವಂಥದ್ದನ್ನು ನೋಡ್ತಾ ಇದ್ದೇವೆ. ಆ ಥರದ ಅವಸಾನ ಅಂಚಿಗೆ ಬಂದು ನಿಂತಾಗ ಏನೆಲ್ಲ ಸರಪಳಿಯಲ್ಲಿ ಆಗ್ಬೋದಾದ ಅಸಮತೋಲ ಇದೆಯಲ್ಲ, ಆ ತೋಲವನ್ನು ಕಾಪಾಡ್ಕೊಳ್ಳೋಕ್ಕೂ ಸಹ ಇದೊಂದು ಪಥದರ್ಶಿಯಾಗಿ ಚಿತ್ರದ ಅಡಕ ಕಾಣಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ನಮ್ಮಲ್ಲಿ ದುರಂತವೇನು ಅಂತಂದರೆ, ಈ ಚಿತ್ರವನ್ನು ಉದ್ಯಮ ಅಂತ ಮಾಡ್ಕೊಂಡಿರಬೇಕಾದಾಗ ರಸಗ್ರಹಣಕ್ಕೆ ಹೆಚ್ಚು ನಾವು ಒತ್ತು ಕೊಟ್ಟಿಲ್ವಾದ್ದರಿಂದ ನೋಟಕರ ಸಂಖ್ಯೆ ಬಹಳ ಕಡಿಮೆ ಅಂತ ಯಾವಾಗಲೂ ಅನಿಸಿದ್ದಿದೆ. ಮಾಧ್ಯಮದ ಮುಖಾಂತರ ಅರಿಕೆ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಇಂಥ ಚಿತ್ರ ಹಲವು ಪ್ರಥಮಗಳಿರುವಂಥದ್ದಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಒತ್ತಾಸೆಯಾಗಿ ನಿಲ್ಲಬೇಕು. ವೀಕ್ಷಿಸೋದ್ರ ಮುಖಾಂತರ ಎಲ್ಲರೂ ಎಲ್ಲ ಚಿತ್ರಗಳಿಗೂ ನಮ್ಮದು ತುಂಬ ಶ್ರೇಷ್ಠ ಅಂತ ಹೇಳ್ಕೊಳ್ಳೋದೆ ಸಾಮಾನ್ಯವಾಗಿ ವಾಡಿಕೆ. ಆದರೆ ಈ ಚಿತ್ರ ಅವರು ಧೈರ್ಯವಾಗಿ ಹೇಳ್ಕೊಳ್ಬೋದು ಬಹಳ ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ ಅಂತ. ಯಾಕಂದರೆ ಅಡಕದ ವಿಚಾರಕ್ಕಾಗಿ ಉರಗ ಸಂತತಿ, ಅದರಲ್ಲೂ ಕಾಳಿಂಗ ಸರ್ಪ, ಈ ಕಾಳಿಂಗ ಸರ್ಪ ಮತ್ತು ಅದಕ್ಕೆ ಶೋಧ ಅಂತ ಬಂದಾಗ ಅದು ಎಷ್ಟು ಮಟ್ಟಿಗೆ ಸರಿ ಅಥವಾ ಸರಿ ಇಲ್ಲ ಅನ್ನೋದನ್ನು ತುಂಬ ತೌಲನಿಕವಾಗಿ, ತುಂಬ ಮಾರ್ಮಿಕವಾಗಿ ರಕ್ಷಿತರು ಅದನ್ನು ರಕ್ಷಿಸುವ ಕೆಲಸವನ್ನು ಮಾಡಿದ್ದಾರೆ. ಈ ಉರಗ ಸಂತತಿ ಒಮ್ಮೆ, ಅದರಲ್ಲೂ ಕಾಳಿಂಗ ಸರ್ಪ ಸಂತತಿ, ಈಗ ತಜ್ಞರೆಲ್ಲ ಹೇಳ್ತಿರೋ ಪ್ರಕಾರ ಏನಾಗಿದೆ, ಸಂಖ್ಯಾ ಹೆಚ್ಚಳ ಆಗಿರೋದ್ರಿಂದ ಆಗ್ಬೋದಾದಂಥ ಅವಘಡಗಳೇನು ಅಥವಾ ಕಡಿಮೆ ಆದಾಗ ಆಗ್ಬೋದಂಥ ತೊಂದರೆಗಳೇನು, ಇವೆಲ್ಲದರ ಬಗ್ಗೆ ತುಂಬ ತಳಸ್ಪರ್ಶಿ ಅಧ್ಯಯನವನ್ನು ತಜ್ಞರು ಮಾಡಿದ್ದಾರಾದ್ದರಿಂದ ಆ ಎಲ್ಲವನ್ನು ಮೇಳವಿಸ್ಕೊಂಡಂಥ ಒಂದು ಅಡಕವನ್ನು ರಕ್ಷಿತ್ ತೀರ್ಥಹಳ್ಳಿಯವರು ತಮ್ಮ ತಿಮ್ಮನ ಮೊಟ್ಟೆಗಳು ಅಂತ ಕರೀತಾರೆ. ಮೊಟ್ಟೆ ತಿಮ್ಮನದಲ್ಲ, ಆದರೆ ತಿಮ್ಮ ಮೊಟ್ಟೆನ ಅರಸಿ ಹೋದಾಗ ಅವನಿಗೆ ಹರಸಿ ಬಂದದ್ದು ಏನು ಅನ್ನೋದನ್ನು ತುಂಬ ಕುತೂಹಲ ಭರಿದ ಒಂದು ಕಥನದ ಮುಖಾಂತರ ರಕ್ಷಿತ್ ತೀರ್ಥಹಳ್ಳಿಯವರು ಹೇಳೋ ಪ್ರಯತ್ನ ಮಾಡಿದ್ದಾರೆ. ಇಂಥ ಪ್ರಯತ್ನಗಳು ಸಫಲವಾಗಬೇಕು, ಇಂಥ ಪ್ರಯತ್ನಗಳು ಹೆಚ್ಚು ಅವರಿಗೆ ಪ್ರೇರೇಪಣೆಯನ್ನು ಕೊಡಬೇಕು ಅಂತಂದಾಗ ಹೆಚ್ಚು ಜನರು ಅದನ್ನು ವೀಕ್ಷಿಸಿ ಅವರನ್ನು ಆಶೀರ್ವದಿಸುವ ಕೆಲಸವನ್ನು ಮಾಡಬೇಕು. ಎಲ್ಲರೂ ಚಿತ್ರ ಮಾಡ್ತೇವೆ, ಚಿತ್ರ ಮಾಡಿ ಹೇಳ್ತೇವೆ ನಾವು ಅದ್ಭುತವಾದ್ದನ್ನು, ಉತ್ಕೃಷ್ಟವಾದ್ದನ್ನು ಮಾಡಿದ್ದೇವೆ, ದಯಮಾಡಿ ಬನ್ನಿ ಅಂತ. ಆದರೆ ರಕ್ಷಿತ್ ತೀರ್ಥಹಳ್ಳಿಯವರ ಈ ತಿಮ್ಮನ ಮೊಟ್ಟೆಗಳು ಹಾಗೆ ಬನ್ನಿ ಅಂತ ಕರೆಯೋದಕ್ಕೊಂದು ಕಾರಣವಿದೆ. ಅದು ತುಂಬ ಬಲವಾದ ಕಾರಣ ಇದು. ಇಂಥ ಸಬಲ ಕಾರಣಗಳು ಇಟ್ಕೊಂಡು ಮಾಡುವಂತಹ ಮಾಧ್ಯಮದ ಸದ್ಬಳಕೆ ಆಗುವಂಥ ಇಂಥ ಯಾವುದೇ ಅಡಕ, ಇಂಥ ಯಾವುದೇ ಪ್ರಸ್ತುತಿಗೆ, ಅದು ಸಾಮಾನ್ಯವಾಗಿ ಸಿನಿಮಾ ಅಂದರೆ ಗೊತ್ತು ಆತ್ಮಸ್ತುತಿ ಅಂತ, ಈ ಸ್ತುತಿಯನ್ನು ಪಕ್ಕಕ್ಕಿರಿಸಿ ಪ್ರಸ್ತುತಿಯಲ್ಲೂ ಒಂದು ಉಪಸರ್ಗ ಮತ್ತು ಸ್ತುತಿ ಅಂತ ಹೇಳಿ ನಮ್ಮ ಆಹಾರ ಸರಪಳಿ ಅಥವಾ ಜೈವಿಕ ಕೈಂಕರ್ಯ ಏನಿದೆ ಅದರಲ್ಲಿ ಕಾಡು, ಮನುಷ್ಯ, ಅದರ ಸಂಘರ್ಷ, ಈ ಎಲ್ಲ ಸಂಘರ್ಷಗಳ ನಡುವೆ ನಾವಿಲ್ಲಿದ್ದೇವೆ, ನಾವು ಏನಾಗಬೇಕು ಅನ್ನೋದಕ್ಕೆ ತೋರು ಬೆರಳಾಗಿ ನನಗೆ ತಿಮ್ಮನ ಮೊಟ್ಟೆಗಳು ಕಾಣಸಿಗುತ್ತೆ. ಅಂಥ ತೋರು ಬೆರಳಿನ ಸಾಹಸ ತಿಮ್ಮನ ಮೊಟ್ಟೆಗಳು ಮತ್ತು ಅದು ಕೈ ಹಿಡಿಯಲಿ, ಜನ ಹೆಚ್ಚೆಚ್ಚು ವೀಕ್ಷಿಸಿ ಅದನ್ನು ಅಂತರ್ಗತ ಮಾಡ್ಕೊಳ್ಳುವಂಥ, ಅನುಸಂಧಾನ ಮಾಡುವಂಥ ಅಥವಾ ಹೆಚ್ಚೆಚ್ಚು ಅದನ್ನು ಬಳಸುವಂಥ, ನಾವಿಲ್ಲಿದ್ದೇವೆ ಅಂತ ಅರಿಯುವ ಕೆಲಸವನ್ನು ಮಾಡಿ, ಇದು ಅರಿವಿಗಾಗಿ ಮಾಡಿದ ಚಿತ್ರ ಇದು. ಜೊತೆಗೆ ಕಥೆಯಾದ ಒಂದು ಹರಿವು ಇದೆ. ಅರಿವು ಮತ್ತು ಹರಿವಿನ ನಡುವೆ ತಿಮ್ಮನ ಮೊಟ್ಟೆಗಳು ಸಫಲವಾಗಲಿ, ಇಡೀ ತಂಡದ ಶ್ರಮ ಸಾರ್ಥಕವಾಗಲಿ, ಮತ್ತು ರಕ್ಷಿತ್ ತೀರ್ಥಹಳ್ಳಿ ಅಥವಾ ಉರಗ ಸಂತತಿಯ ಯಾರೆಲ್ಲ ಶ್ರೇಷ್ಠರಲ್ಲಿದ್ದಾರೆ ಅವರ ನಿಜ ಅಭೀಪ್ಸೆಗಳು ಈಡೇರಲಿ, ಅವರ ಅಭೀಷ್ಟೇ ಈಡೇರಲಿ, ಕಂಡ ಕನಸುಗಳು ಸಾಕಾರವಾಗಬೇಕು ಅಂತ ಹೇಳಿದ್ರೆ ಈ ಮಾಧ್ಯಮದ ಸದ್ಬಳಕೆ ಆಗಬೇಕು ಅಂತ ತಿಮ್ಮನ ಮೊಟ್ಟೆಗಳು ಹಾಗೆ ಸದ್ಬಳಕೆ ಮಾಡಿಕೊಂಡಂತಹ ಒಂದು ಉಪಕ್ರಮ. ಆ ಸಾಹಸಕ್ಕೆ ಜಯವಾಗಲಿ ಅಂತ ಹೇಳ್ತೀನಿ. ನಮಸ್ಕಾರ.